ಯಾರೋ ಹೇಳಿದ ಅದ್ಭುತವಾದ ಮಾತು. ನಿಂದಿಸದೇ ಇರುವ ಬಾಯಿ ಇಲ್ಲ, ಬೊಗಳದೇ ಇರುವ ನಾಯಿಯೂ ಇಲ್ಲ, ಮೊತ್ತದಲ್ಲಿ ಈ ಎರಡೂ ಇಲ್ಲದ ಊರೇ ಇಲ್ಲ. ಒಂದು ಸಣ್ಣದಾದ ಕತೆ ಹುಡುಗಂದು. ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ಹುಡುಗ ಇನ್ನೊಂದು ಹುಡುಗನ ಬೆನ್ನ ಮೇಲೆ ಲೇಬಲ್ ಅಂಟಿಸ್ತಾನೆ. ಅದರಲ್ಲಿ ಬರೆದಿತ್ತು, ನಾನು ದಡ್ಡ, ನಾನು ಪೆದ್ದ. ಆ ಹುಡುಗನಿಗೆ ಗೊತ್ತೇ ಆಗುವುದಿಲ್ಲ ಅವನ ಬೆನ್ನ ಮೇಲೆ ಒಂದು ಲೇಬಲ್ ಅಂಟಿಸಿದಾನೆ ಅಂತ. ಅಂಟಿಸಿದ ಹುಡುಗ ಹೇಳ್ತಾನೆ ಇಡೀ ಕ್ಲಾಸಿಗೆ, ಆ ಹುಡುಗನಿಗೆ ಗೊತ್ತಾಗಬಾರದು ನಾನು ಅಂಟಿಸಿದು ಅಂತ, ಯಾರು ಹೇಳಲೂ ಬಾರದು ತೆಗೆಯಲೂ ಬಾರದು ಅಂತ. ಆಯಿತು ಅಂತ ಎಲ್ಲ ಮಕ್ಕಳು ಸೈಲೆಂಟ್ ಆಗಿರುತ್ತಾರೆ. ಅಷ್ಟೊತ್ತಿಗೆ ಕ್ಲಾಸಿಗೆ ಟೀಚರ್ ಬರ್ತಾರೆ. ಕಷ್ಟಕರವಾದ ಒಂದು ಬೋರ್ಡ್ ಮೇಲೆ ಕ್ವಶನ್ ಬರೆದು ಅದಕ್ಕೆ ಉತ್ತರ ಬರೆಯಿರಿ ಅಂತ ಮಕ್ಕಳಿಗೆ ಹೇಳ್ತಾರೆ. ಈ ಕ್ವಶನ್ ಈ ರೀತಿ ಇದೆ: ನಾನೊಂದು ಗೆರೆ ಎಳೆಯುತ್ತೇನೆ. ಈ ದೊಡ್ಡದಾದ ಗೆರೆಯನ್ನು ಚಿಕ್ಕದಾಗಿ ಮಾಡಬೇಕು. ಈ ಗೆರೆಯನ್ನು ತಿದ್ದಬಾರದು, ಒರೆಸಬಾರದು, ತುಂಡರಿಸಬಾರದು, ಚಿಕ್ಕದಾಗಿ ಮಾಡಬೇಕು. ಇಡೀ ಕ್ಲಾಸಿನಲ್ಲಿರುವ ಒಬ್ಬರಿಗೂ ಗೊತ್ತಾಗೋಲ್ಲ. ಎಲ್ಲರೂ ಮುಖ ನೋಡ್ಕೊಳ್ತಾರೆ. ಆಗ ಬೆನ್ನ ಹಿಂದೆ ಲೇಬಲ್ ಬರೆದಿತ್ತಲ್ಲ, ಆ ಹುಡುಗ ಮಾತ್ರ ಎದ್ದುಕೊಂಡು ಬಂದು ಬರೆದು ಆನ್ಸರ್ ಕೊಡ್ತಾನೆ. ಆ ಹುಡುಗ ಟೀಚರ್ ಎಳೆದ ಗೆರೆಯ ಸ್ವಲ್ಪ ಮೇಲೆ ಮತ್ತೊಂದು ಗೆರೆಯನ್ನು ದೊಡ್ಡದಾಗಿ ಬರೆಯುತ್ತಾನೆ. ಆಗ ಟೀಚರ್ ಎಳೆದ ಗೆರೆಯು ಚಿಕ್ಕದಾಗಿ ಕಾಣಿಸುತ್ತದೆ, ಏಕೆಂದರೆ ಅವನು ಎಳೆದ ಗೆರೆ ದೊಡ್ಡದಾಗಿರುತ್ತದೆ. ಟೀಚರ್ ತುಂಬ ಸಂತೋಷಪಟ್ಟು ಹೇಳಿದರು, ಬೇರೆಯವರ ಸಾಧನೆ ನಮಗೆ ದೊಡ್ಡ ಸಾಧನೆ ಎನಿಸಬಹುದು, ಆದರೆ ಅವರಿಗಿಂತ ಹೆಚ್ಚಿನ ಪ್ರಯತ್ನದಿಂದ ಸಾಧನೆ ಮಾಡಿ ಅವರ ಸಾಧನೆಯನ್ನು ಸಣ್ಣದಾಗಿ ಮಾಡಬಹುದು. ಈ ಎರಡು ಗೆರೆಗಳ ಉದಾಹರಣೆಯಂತೆ ನಾನು ಎಳೆದ ಗೆರೆ ಬೇರೆಯವರ ಸಾಧನೆಯಾದರೆ, ಈಗ ಈ ಹುಡುಗ ಎಳೆದ ಗೆರೆ ನಿಮ್ಮೆಲ್ಲರ ಸಾಧನೆಯಾಗಬೇಕು, ಬೇರೆಯವರಿಗಿಂತ ದೊಡ್ಡ ಸಾಧನೆಯಾಗಬೇಕು. ಆಗ ಟೀಚರ್ ಅವನ ಬೆನ್ನ ಮೇಲೆ ಇರುವ ಲೇಬಲ್ ನೋಡ್ತಾರೆ. ಲೇಬಲ್ ತೆಗೆದು ಮಕ್ಕಳಿಗೆ ಹೇಳ್ತಾರೆ, ಇದನ್ನು ಬರೆದು ಅಂಟಿಸಿದವರಿಗೆ ನಿಜವಾಗಿಯೂ ಶಿಕ್ಷೆ ಕೊಡುತ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಎರಡು ವಿಷಯ ನಿಮಗೆ ನಾನು ಹೇಳ್ತೇನೆ. ನಮ್ಮ ಜೀವನದಲ್ಲೂ ಅಷ್ಟೇ, ಅವನ ಬೆನ್ನ ಹಿಂದೆ ಹೇಗೆ ಯಾವ ಥರದ ಲೇಬಲ್ ಅಂಟಿಸಿದಾರಲ್ಲ, ಅದೇ ತರಹ ನಮ್ಮ ಜೀವನದಲ್ಲೂ ನಮ್ಮ ಬೆನ್ನ ಹಿಂದೆ ಅಂಟಿಸ್ತಾರೆ. ಸುಮ್ಮನೆ ಆದರೆ ಅಂಟಿಸಿದವರನ್ನು ನಾವು ಗೊತ್ತಿಲ್ಲದೆ ಇಗ್ನೋರ್ ಮಾಡಿದರೆ ನಾವು ಜೀವನದಲ್ಲಿ ಮುಂದೆ ಹೋಗಬಹುದು. ಆ ಹುಡುಗನಿಗೆ ಬೆನ್ನ ಮೇಲೆ ಲೇಬಲ್ ಅಂಟಿಸಿದೆ ಎಂದು ಗೊತ್ತಿದ್ದರೆ ಆ ಹುಡುಗ ಯಾವತ್ತೂ ಮುಂದೆ ಹೋಗಿ ಈ ಕ್ವಶನ್ಗೆ ಆನ್ಸರ್ ಬರೆಯುತ್ತಿರಲಿಲ್ಲ ಅಲ್ವಾ? ಅಲ್ಲೇ ಕೂತು ಬಿಡುತ್ತಿದ್ದ. ಹಾಗೆ ನಮ್ಮ ಜೀವನದಲ್ಲಿ ಅಷ್ಟೇ, ನಮ್ಮ ಬೆನ್ನ ಹಿಂದೆ ತರತರವಾಗಿ ಜನ ಮಾತನಾಡುತ್ತಾರೆ. ಅದನ್ನು ನಾವು ತಲೆಗೆ ಹಾಕಬಾರದು. ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗ್ತಾನೇ ಇರಬೇಕು. ಎರಡನೆಯದು ಯಾವುದು ಗೊತ್ತಾ? ಎರಡನೆಯದಾಗಿ ಈ ಕ್ಲಾಸಿನಲ್ಲಿ ಈ ಹುಡುಗನಿಗೆ ನಿನ್ನ ಬೆನ್ನ ಮೇಲೆ ಬರೆದಿದೆ ಅಂತ ಹೇಳಕ್ಕೆ ಒಬ್ಬರೂ ಇರಲಿಲ್ಲ. ಅದೇ ಅವನಿಗೆ ಪ್ಲಸ್ ಪಾಯಿಂಟ್ ಆಯಿತು. ಯಾರಾದರೂ ಬಂದು ನಿನ್ನ ಹಿಂದೆ ಈ ರೀತಿ ಬರೆದಿದೆ ಅಂತ ಹೇಳಿದರೆ ಆ ಹುಡುಗ ಮುಂದಕ್ಕೆ ಬರ್ತಾನೇ ಇರಲಿಲ್ಲ, ಅಲ್ಲೇ ಕೂತಿರ್ತಿದ್ದ. ಹಾಗೇನೆ ನಮ್ಮ ಜೀವನದಲ್ಲೂ ಅಷ್ಟೇ, ಬೆನ್ನ ಹಿಂದೆ ಜನ ಮಾತಾಡ್ತಾರಲ್ಲ, ಅದನ್ನು ಬಂದು ನಮಗೆ ಹೇಳ್ತಾರಲ್ಲ, ಅಂಥವರನ್ನು ನಾವು ಎಲ್ಲಿಡಬೇಕೋ ಅಲ್ಲಿಡಬೇಕು. ಇಲ್ಲ ಅಂದರೆ ನಾವು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಕೆಲವರು ತಲೆಗಿಡಿಸ್ತಾನೆ ಇರ್ತಾರೆ. ಈ ಆನೆ ನಡೆದುಕೊಂಡು ಹೋಗ್ತಾ ಇದ್ದರೆ ಅದನ್ನು ಕಂಡು ನಾಯಿಗಳು ಬೊಗಳ್ತವೆ ಅಲ್ವಾ? ಆನೆ ತಿರುಗಿ ನೋಡುತ್ತಾ ಒದೆಯೋಕ್ಕೆ ಹೋಗುತ್ತಾ ಅದರ ಕೆಲಸ ಅದು ಮಾಡುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಅಷ್ಟೇ, ಯಾರು ಯಾರನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಟರೇನೆ ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು. ಸೂಕ್ಷ್ಮವಾದ ಮಾತು, ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಮಾಡಿ ತಿಳಿಸಿ, ನಮ್ಮ ಬೆನ್ನ ಹಿಂದೆ ತರತರವಾಗಿ ಮಾತನಾಡುವವರನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ಎಸ್ ಅಥವಾ ನೋ ಕಮೆಂಟ್ ಮಾಡಿ. ಮತ್ತೆ ಅದೇ ಮಾತು, ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮ ಆತ್ಮವಿಶ್ವಾಸದಿಂದ, ನಿಮ್ಮವರ ಪ್ರೀತಿಯಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಮ್ಮಳಿಸುವಂತೆ ಮಾಡಿ. ದೋಸ್ತ್, ಮತ್ತೆ ಭೇಟಿಯಾಗೋಣ. ಮುಂದಿನ ಕತೆ ಮತ್ತು ಸಂದೇಶಕ್ಕಾಗಿ
ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.